UPSC is waste of time. ಎಸ್, ಈ ಒಂದು ಸ್ಟೇಟ್ಮೆಂಟ್ ನ ಯಾರು ಕೊಟ್ಟಾರಂದ್ರ ಪ್ರಧಾನ ಮಂತ್ರಿ ಅವರ ಆರ್ಥಿಕ ಸಲಹಾ ಮಂಡಳಿಯ ಸದಸ್ಯರಾದಂತ ಸಂಜೀವ್ ಸಾನ್ಯಾಲ್ ಅವರು ಈ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಾರ. ಇವರ ಪ್ರಕಾರ UPSC ಒಂದು ಪ್ರಿಪರೇಷನ್ ಏನೈತ್ಲಾ ಅದು ಸಮಯದ ವ್ಯರ್ಥ ಅಂತ ಹೇಳತ್ತಾರ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಒಬ್ರು ಖ್ಯಾತ ಎಕನಾಮಿಸ್ಟ್ ಆದಂತ ಸಂಜೀವ್ ಸಾನ್ಯಾಲ್ ಅವರ ಪ್ರಕಾರ UPSC ಒಂದು ತಯಾರಿ ಸಮಯದ ವ್ಯರ್ಥ. ನಮ್ಮ ದೇಶದ ಒಂದು ಬ್ರೈಟೆಸ್ಟ್ ಸ್ಟೂಡೆಂಟ್ಸ್ ಗಳು ಅವರ ಸಮಯವನ್ನ UPSC ತಯಾರಿ ಒಳಗ ವೇಸ್ಟ್ ಮಾಡಾಕತ್ತಾರ. ಕೃತಕ ಬುದ್ಧಿಮತ್ತತೆ AI ತಂತ್ರಜ್ಞಾನ ಬೆಳವಣಿಗೆಯಿಂದ ಸಾಂಪ್ರದಾಯಿಕ ಪಠ್ಯಕ್ರಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿದೆ. ಸೊ ಹಿಂಗಾಗಿ ಒಂದು ಯಂಗ್ಸ್ಟರ್ಸ್ ಏನದಾರಲ್ಲ ಅವರು ಒಂದು ಸೈಂಟಿಸ್ಟ್ ಆಗ್ಬೇಕು, ಇಲ್ಲ ಅಂತಂದ್ರೆ ಪ್ರೈವೇಟ್ ಆಗಿರ್ಬೋದು ಅಥವಾ ಕೌಶಲ್ಯ ಟೆಕ್ನಾಲಜಿ ಒಳಗ ಅವ್ರನ್ನ ತೊಡಗಿಸ್ಕೋಬೇಕು ಅಂಡ್ ಸ್ಟಾರ್ಟ್ಅಪ್ ಬಿಸ್ನೆಸ್ ಗಳನ್ನ ಮಾಡಬೇಕು. ಪೂರ್ತಿಯಾಗಿ ಸಂಪೂರ್ಣವಾಗಿ ಆಡಳಿತ ಒಂದು ಅಡ್ಮಿನಿಸ್ಟ್ರೇಷನ್ ಒಳಗೆ ಮುಂದುವರಿಬೇಕು ಅನ್ನೋ ಒಂದು ಹೆಬ್ಬಯಕೆ ಇದ್ದಂತ ವಿದ್ಯಾರ್ಥಿಗಳ ಅಷ್ಟೇ UPSC ಕಡೆ ಹೋಗ್ಬೇಕು. ಅದರ್ವೈಸ್ UPSC ಪ್ರಿಪರೇಷನ್ ನ ಒಂದು ಟೈಮ್ ಅನ್ನ ವೇಸ್ಟ್, ಜೊತೆಗೆ IAS ಆಫೀಸರ್ ಕೆಲಸ ಕೂಡ ಒಂಥರ ಬೋರಿಂಗ್ ಕೆಲಸ. ಬರೀ ಫೈಲ್ ನ ಅಲ್ಲಿಂದ ಇಲ್ಲಿ ಎತ್ತಿಡ್ತಾರೋ, ಫೈಲ್ ನ ಮೂವ್ ಮಾಡೋದೊಂದೇ ಇವ್ರ ಕೆಲಸ. ಸೊ ಇವ್ರ ಕೆಲಸ ಬೋರಿಂಗ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೂಡ ಇವ್ರು ಕೊಟ್ಟಾರ. ಲಾಸ್ಟ್ ಟೈಮ್ ಕೂಡ ಇಂಥದೇ ಒಂದು ಸ್ಟೇಟ್ಮೆಂಟ್ ನ ಇವ್ರು UPSC ಬಗ್ಗೆ ಕೊಟ್ಟಿದ್ರು. ಈ ಸಲನು UPSC ಬಗ್ಗೆ ಇವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ವಾದ ವಿವಾದಗಳ ಒಂದು ಚರ್ಚೆಗೆ ಗುರಿ ಆಗೈತಿ. ಕೆಲವರು ಇದನ್ನ ಬೆಂಬಲಿಸ್ಲಿಕ್ಕತ್ತಾರ, ಇನ್ನು ಕೆಲವರು ಇದನ್ನ ವಿರೋಧಿಸ್ಲಿಕ್ಕತ್ತಾರ. ಸೊ ಕೆಲವರ ಅಭಿಪ್ರಾಯ ಏನಂತಂದ್ರ, ಒಂದು ನಮ್ಮ ಭಾರತದ ಒಂದು ಸಂವಿಧಾನದ ಒಂದು ಚೌಕಟ್ಟಿನೊಳಗ ಪ್ರತಿಯೊಬ್ಬ ಪ್ರಜೆ ಕೂಡ ರಕ್ಷಣೆಯಿಂದ ಪರ್ಫೆಕ್ಟ್ ಆಗಿ ಪ್ರತಿಯೊಂದು ಮೂವ್ ಆಗ್ಬೇಕಂದಾಗ ಬ್ಯೂರೋಕ್ರಸಿದ ಒಂದು ಇಂಪಾರ್ಟೆನ್ಸ್ ಬಹಳ ಐತಿ. ಇವ್ರೊಂಥರ ಬೆನ್ನೆಲುಬು ಬಿದ್ದಂಗ ಸರ್ಕಾರಕ್ಕ ಅಂತ ಕೆಲವರು ವಾದ ಮಾಡಿದ್ರ. ಇನ್ನು ಶಿಕ್ಷಣ ಸುಧಾರಣೆಯ ಬಗ್ಗೆ ಒಂದಷ್ಟು ಜನ ಚಿಂತಕರು ಇರ್ತಾರಲ್ಲ, ಅವ್ರ ವಾದ ಏನಂದ್ರೆ, ಹೌದು ನಮ್ಮ ದೇಶದ ಒಂದು ಶಿಕ್ಷಣ ಪದ್ಧತಿ ಒಳಗ ಬದಲಾಗಬೇಕು ಅನ್ನೋ ಒಂದಷ್ಟು ಮಾಹಿತಿಗಳನ್ನ ಅವ್ರು ಶೇರ್ ಮಾಡ್ಲಿಕ್ಕತ್ತಾರ. ಸೊ ಇವರು UPSC ಬಗ್ಗೆ ಏನು ಒಂದು ಸೆಕೆಂಡ್ ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ IAS ಆಫೀಸರ್ ಒಂದು ಕೆಲಸ ಬೋರಿಂಗ್ ಇರ್ತದ, ಇವರು ಬರೀ ಸಲಹೆನ ಕೊಡ್ತಾರೋ ಅಥವಾ ಫೈಲ್ ಮೂವ್ ಮಾಡೋದು ಇವ್ರು ಅಷ್ಟೇ ಇವ್ರ ಕೆಲಸ ಅಂದ್ಮೇಲೆ, ನೀವು ಕೂಡ ಒಂದು ಆರ್ಥಿಕ ಒಂದು ಮಂಡಳಿಯ ಒಬ್ಬ ಸದಸ್ಯರಾಗಿರೋದ್ರಿಂದ ಸರ್ಕಾರಕ್ಕೆ ನೀವು ಕೊಡೋದು ಸಲಹೆನ, ಬಟ್ ನೀವು ಆರ್ಥಿಕ ವಿಷಯದೊಳಗೆ ಕೊಟ್ರೆ ಆಸ್ ಅ IAS ಆಫೀಸರ್ ಅವರು ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಒಳಗೂ ಅವ್ರು ವರ್ಕ್ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಗಳ ನಾಲೆಜ್ ಇರೋದ್ರಿಂದ ಅವ್ರ ಕೆಲಸ ಕೂಡ ಸಲಹೆ ಕೊಡೋದಾಗಿರೋದ್ರಿಂದ ಅದೇ ಹಿಂಗ IAS ಆಫೀಸರ್ ಗಳು ಅಷ್ಟ ಕೊಡೋ ಸಲಹೆ ಕೆಲಸ ಬೋರಿಂಗ್ ಆಗ್ತದ. ಅಂಡ್ IAS ಆಫೀಸರ್ ವರ್ಕ್ ಯಾವತ್ತೂ ಬೋರಿಂಗ್ ಆಗಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರ ಅವ್ರು ರಾಜ್ಯದಿಂದ ರಾಜ್ಯಕ್ಕೆ ಪೋಸ್ಟಿಂಗ್ ಆಗ್ತಿರ್ತಾರ, ಡಿಪಾರ್ಟ್ಮೆಂಟ್ ಇಂದ ಡಿಪಾರ್ಟ್ಮೆಂಟ್ ಗೆ ಬದಲಾಗ್ತಿರ್ತಾರ. ಸೊ ಹಿಂಗಾಗಿ ಇವರ ಒಂದು ವರ್ಕ್ ಹೆಂಗಿರ್ತೈತೆ ಅಂದ್ರೆ ವೈವಿಧ್ಯಯುತವಾಗಿರ್ತದ. ಸೊ ಇವ್ರು ಬಹಳಷ್ಟು ಕಲಿತಾರ, ಬಹಳಷ್ಟು ನೋಡ್ತಾರ, ಬಹಳಷ್ಟು ಸುತ್ತಾಡ್ತಾರ, ಬಹಳಷ್ಟು ಅನುಭವಗಳಿಂದ ಇವ್ರ ಒಂದು ಜರ್ನಿ ಮೂವ್ ಆಗ್ತಿರ್ತದ. ಸೊ ಇವರ ಕೆಲಸ ಬೋರಿಂಗ್ ಆಗಕ ಸಾಧ್ಯನೇ ಇಲ್ಲ. ಇನ್ನ ಸ್ಟಾರ್ಟ್ಅಪ್ ಬಗ್ಗೆ ಹೇಳ್ತಾರ ಇವರು. ಸೊ ಇವಾಗ 1000 ಜನ ಸ್ಟಾರ್ಟ್ಅಪ್ ಮಾಡಿದಾಗ ಅಲ್ಲಿ ಒಂದು 10 ಅಥವಾ 100 ಜನ ಗೆಲ್ಬಹುದು ಹೊರತು ರಿಮೈನಿಂಗ್ ಜನ ಸೋಲ್ಲೇಬೇಕಾಗ್ತದ. ಯಾವ್ದೇ ಕೆಲಸನ ಇರ್ಲಿ, ಯಾವುದೇ ಫೀಲ್ಡ್ ಅನ್ನ ಇರ್ಲಿ, ಅಲ್ಲಿ ಎಲ್ಲಾರುನ ಗೆಲ್ಲಕ್ ಆಗಂಗಿಲ್ಲ. ಇನ್ನ ಪ್ರತಿಯೊಬ್ರು ಎಲಾನ್ ಮಾಸ್ಕ್ ನ ಆಗಕ್ಕೂ ಕೂಡ ಆಗಂಗಿಲ್ಲ. ಟೆಕ್ನಾಲಜಿ ಅಂತೂ ಬಹಳನ ಮುಂದುವರೆದದ. ಬಟ್ ನೀವು ನೋಡ್ತಿರ್ಬೋದು ಎಷ್ಟು ಜನ BE ಮಾಡಿದವ್ರು ಆಗಿರ್ಬೋದು ಅಥವಾ ಎಷ್ಟೆಲ್ಲ ಜನರದು ಸಡನ್ ನಮ್ಗೆ ಕಂಪನಿಗಳು ಏನು ರೀಸನ್ ಗಳನ್ನ ಕೊಡ್ದ ಕೆಲವು ಸಲ ಸಾವಿರಾರು ಗಂಟ್ಲೆ ಸಂಖ್ಯೆ ಒಳಗ ಕೆಲಸದಿಂದ ಅವ್ರನ್ನ ರಿಮೂವ್ ಮಾಡ್ತಾರ. ಸೊ ಅಂತವ್ರ ಲೈಫ್ ಏನಾಗ್ಬೇಕು ಮುಂದ. ಸೊ ಯಾವುದೇ ಒಂದು ಫೀಲ್ಡ್ ಇರ್ಲಿ, ಎಲ್ಲಾ ಕಡೆ ರಿಸ್ಕ್ ಅಂತೂ ಇದ್ದ ಇರ್ತದ. IAS ಬಗ್ಗೆ ಹೇಳೋದಾತಂದ್ರ, IAS ಬಡವರು ಮತ್ತು ಮಿಡಲ್ ಕ್ಲಾಸ್ ಒಂದು ವಿದ್ಯಾರ್ಥಿಗಳ ಜೀವನವನ್ನ ಬದಲಾವಣೆ ಮಾಡುವಂತ ಒಂದು ಪವರ್ IAS ಒಂದು ಹುದ್ದೆಗೈತಿ. ಲಕ್ಷಾಂತರ ವಿದ್ಯಾರ್ಥಿಗಳು ಬಹಳಷ್ಟು ದೊಡ್ಡ ಕನಸುಗಳಿಂದ ಈ ಒಂದು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ತಾರೋ. IAS ಏನ್ ಓದುತ್ತಾರಲ್ಲ, IAS ಅದೊಂದು ಏನು ಪ್ರಿಪರೇಷನ್ ಸಿಲೆಬಸ್ ನ ಓದ್ತಾರಲ್ಲ, ಅವ್ರು ಎಂದಿಗೂ ಲೈಫ್ ಒಳಗ ಸೋಲಾಕ್ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ರಸ್ತೆನ ಅವ್ರ ಕಂಡ್ಕೊಳ್ತಾರ. ಯಾಕೆ ಹಿಂಗ ಹೇಳತ್ತೇನಂದ್ರ, ಒಂದು ನೀವೇನಾರ ಆನೆಸ್ಟ್ ಆಗಿ IAS ಪ್ರಿಪರೇಷನ್, ಇಲ್ಲಿ ಹೆಂಗಂದ್ರ ಒಂದಷ್ಟು ಜನ ಹೆಂಗಂದ್ರ ಪರ್ಫೆಕ್ಟ್ ಆಗಿ ಓದಿರಂಗಿಲ್ಲ ಅಥವಾ ಟೈಮ್ ನ ವೇಸ್ಟ್ ಮಾಡ್ತಿರ್ತಾರ. ನಾ ಆ ತರ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಕತ್ತಿಲ್ಲ. ಆನೆಸ್ಟ್ ಆಗಿ ಯಾರು UPSC ಜರ್ನಿ ಒಳಗ ಎಲ್ಲಾ ಪುಸ್ತಕಗಳನ್ನ ಓದಿ ಎಲ್ಲಾ ನಾಲೆಜ್ ತಿಳ್ಕೊಂಡಿರ್ತಾರಲ್ಲ, ಅವ್ರಿಗೆ ಎಲ್ಲಾ ಕಡೆದ ಒಂದು ನಾಲೆಜ್ ಇರ್ತದ. ಅವ್ರಿಗೆ ಎಕನಾಮಿನೂ ಗೊತ್ತು, ಅವರಿಗೆ ಪಾಲಿಟಿನೂ ಗೊತ್ತು, ಅವರಿಗೆ ಸೈನ್ಸು ಗೊತ್ತು, ಅವರಿಗೆ ಟೆಕ್ನಾಲಜಿನೂ ಗೊತ್ತು, ಅವರಿಗೆ ಹಿಸ್ಟ್ರಿನೂ ಗೊತ್ತು, ಅವ್ರಿಗೆ ಎಸ್ಸೆ ಬರೀಲಿಕ್ಕೂ ಗೊತ್ತು, ಕೇಸ್ ಸ್ಟಡೀಸು ಗೊತ್ತು, ನೈತಿಕ ಮೌಲ್ಯಗಳು ಕೂಡ ಗೊತ್ತು, ಅಂಡ್ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಅವ್ರು ಇಂಪ್ರೂವ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರು ಇಂಟರ್ವ್ಯೂ ಕೊಡ್ಬೇಕು, ಬರವಣಿಗೆನೂ ಗೊತ್ತು, ಅಂಡ್ ಅವ್ರಿಗೆ ಮ್ಯಾಥ್ಸ್ ಗೊತ್ತು, ಕಾಂಪ್ರಹೆನ್ಷನ್ ಗೊತ್ತು.
ಸೊ ಪರ್ಫೆಕ್ಟ್ ಆಗಿ ಸಿಲೆಬಸ್ ನ ಕವರ್ ಮಾಡ್ಕೊಂಡವ್ರು ಡೆಫಿನೆಟ್ಲಿ ಜೀವನದೊಳಗ ಬಹಳಷ್ಟು ಮೌಲ್ಯಗಳನ್ನ ಇಂಪ್ರೂವ್ ಮಾಡ್ಕೊಂಡಿರ್ತಾರ. ಸೊ IAS ಸಮ್ವೇರ್ ಆಗ್ಲಿಲ್ಲ ಅಂದಾಗ ನೀವು ಬೇರೆ ಬೇರೆ ಗೌರ್ಮೆಂಟ್ ಹುದ್ದೆಗಳಿಗೆ ಅದೇ ಒಂದು ಪ್ರಿಪ್ರೇಷನ್ ಥ್ರೂ ಪ್ರಿಪ್ರೇಷನ್ ನ ಮಾಡ್ಬೋದು, ಎಕ್ಸಾಮ್ ನ ಕೊಡ್ಬೋದು. UPSC ಆಗದೆ ಇದ್ದಾಗ KPSC ಆಗಿರ್ಬೋದು, ಸ್ಟೇಟ್ ಎಕ್ಸಾಮ್ ಗಳನ್ನ ಕೊಡ್ಬೋದು. ಆಯ್ತಪ್ಪ ಅದು ಆಗ್ಲಿಲ್ಲ ಅಂತ ಅಂದಾಗ ಯಾವ್ದೇ ರೀತಿ ನೀವು ಟೀಚಿಂಗ್ ಕೂಡ ಮಾಡ್ಬೋದು, ಅಥವಾ ಬೇಕಾದ ಒಂದು ಫೀಲ್ಡ್ ಒಳಗ ನಿಮ್ಮನ್ನ ನೀವು ತೊಡಗಿಸ್ಕೋಬಹುದು. ಅಷ್ಟು ನಾಲೆಜ್ ಅಂತೂ ನಿಮ್ಮಲ್ಲಿ ಇರ್ತದ. ಸೊ ಇನ್ನೊಂದು ಹೇಳೋದಂತಂದ್ರೆ ಎಸ್, ಇಲ್ಲಿ ಒಂದಷ್ಟು ಬದಲಾವಣೆಗಳಾಗೋ ಒಂದು ಅವಶ್ಯಕತೆ ಐತಿ UPSC ಕಡೆಯಿಂದ. ಏನೇನಂದ್ರೆ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅಟೆಂಪ್ಟ್ಸ್ ಆಗಿರ್ಬೋದು, ಏಜ್ ಲಿಮಿಟ್ ಆಗಿರ್ಬೋದು ಕಡಿಮೆ ಅದ. ಇಲ್ಲಿ ಒಂದಷ್ಟು UPSC ಕಡೆಯಿಂದ ಬದಲಾವಣೆಗಳಾದ್ರ ಒಂದು ವಿದ್ಯಾರ್ಥಿಗಳಿಗೆ ಇನ್ನೂ ಜಾಸ್ತಿ ಅವಕಾಶ ಸಿಗ್ತದ. ಎಸ್, ಇನ್ನೊಂದು ಹೇಳೋದಂತಂದ್ರ ಸ್ಕಿಲ್ಸ್ ಗಳ ಒಂದು ಡೆವಲಪ್ಮೆಂಟ್ ಆಗೋದು ಇಂಪಾರ್ಟೆಂಟ್ ಅದ. ಅದ್ರ ಬಗ್ಗೆ ಒಂದು ಸರ್ಕಾರ ಕೂಡ ಕೂಲಂಕುಷವಾಗಿ ಯೋಚನೆ ಮಾಡಿ ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗ ಬದಲಾವಣೆಗಳನ್ನ ತರಬೇಕೇ ಹೊರತು UPSC ಪೂರ್ತಿನ ರಾಂಗು ಅಥವಾ ಸರ್ಕಾರಿ ಜಾಬ್ ಅನ್ನ ರಾಂಗು ಅಂತ ಹೇಳೋದು ಅಷ್ಟು ಒಂದು ಸರಿ ಅಲ್ಲ ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ನನ್ನ ಒಂದು ಪ್ರಿವಿಯಸ್ ವಿಡಿಯೋಸ್ ನ ನೀವು ನೋಡಿದ್ರಿ ಅಂದ್ರೆ ನಾ ಎಷ್ಟೋ ಒಂದು ವಿಡಿಯೋ ಒಳಗೆ ಥಂಬ್ನೇಲ್ ಒಳಗನ ಮೆನ್ಷನ್ ಮಾಡೇನಿ. ನಾನು ಸಕ್ಸಸ್ ರೇಟ್ ಬರೀ 1% ಅಷ್ಟ ಐತಿ UPSC. ಲಕ್ಷಾಂತರ ಗಂಟ್ಲೆ ವಿದ್ಯಾರ್ಥಿಗಳು ಬರೀತಾರ, ಅದ್ರೊಳಗೆ ವರ್ಷದೊಳಗ ಸೆಲೆಕ್ಟ್ ಆಗೋರು 1000 ಜನ ಅಷ್ಟ. ರಿಮೈನಿಂಗ್ ವಿದ್ಯಾರ್ಥಿಗಳ ಲೈಫ್ ಒಂದು ವೇಸ್ಟ್ ಆಗ್ಬಾರ್ದಂದಾಗ ಅವರು ಪ್ಲಾನ್ ಬಿ ಆಗಿರ್ಬೋದು, ಒಂದಷ್ಟು ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ರಿ. ಜೊತೆಗೆ IAS ಪ್ರಿಪ್ರೇಷನ್ ಮಾಡ್ತಿರ್ತೀರಿ, ಜೊತೆಗೆ ಒಂದಷ್ಟು ಕ್ಲಾಸಸ್ ನ ಮಾಡ್ಕೊಳ್ರಿ, ಅಥವಾ ಒಂದಷ್ಟು ಕೆಲಸಗಳ ಎಕ್ಸ್ಪೀರಿಯನ್ಸ್ ಗಳನ್ನ ತಗೊಳ್ತಾ ಹೋಗ್ರಿ ಅಂತ ಹೇಳಿ ಲಾಸ್ಟ್ ಒಂದು ವಿಡಿಯೋ ಒಳಗೂ ನಾನು ಶೇರ್ ಮಾಡಿದ್ದೆ, ನೀವು ನೋಡಿರ್ಬೋದು ಅದನ್ನ. ಸೊ ಇಲ್ಲಿ ಹೇಳೋದಿಷ್ಟ ನಾನು IAS ಒಂದು ಜರ್ನಿ ಒಳಗ ಎಸ್, ಕೆಲವು ಟೈಮ್ ಒಳಗ ವಿದ್ಯಾರ್ಥಿಗಳ ಒಂದು ನೆಕ್ಸ್ಟ್ ಜಾಬ್ ಸಿಗದೆ ಇದ್ದಾಗ ಅವ್ರ ಲೈಫ್ ಸ್ವಲ್ಪ ಹಂತದವರೆಗೂ ಕಷ್ಟದೊಳಗೆ ಹೋಗ್ತದ. ಬಟ್ ಡೆಫಿನೆಟ್ಲಿ ಅವರು ಸುಸೈಡ್ ದಂತಹ ಅಥವಾ ಪೂರ್ತಿ ಜೀವನವನ್ನ ಹಾಳು ಮಾಡ್ಕೊಳ್ಳುವಂತ ನಿರ್ಧಾರಕ್ಕೆ ಯಾವತ್ತೂ ಬರಂಗಿಲ್ಲ. ಯಾಕಂದ್ರೆ ಅಷ್ಟು ನಾಲೆಜ್ ಆಗಿರ್ಬೋದು, ಅಷ್ಟು ಧೈರ್ಯ ಆಗಿರ್ಬೋದು ಆ ಒಂದು ವಿದ್ಯಾರ್ಥಿಗಳಲ್ಲಿ ಇರ್ತದ. ಇನ್ನು IAS ಜಾಬ್ ಏನೈತಲ್ಲ ಅದು ಯಾವತ್ತೂ ಬೋರಿಂಗ್ ಆಗಕ್ ಕೂಡ ಸಾಧ್ಯ ಇಲ್ಲ. ಸೊ ಆನೆಸ್ಟ್ ಆಗಿ ಯಾರೆಲ್ಲ ಪ್ರಿಪ್ರೇಷನ್ ಮಾಡತ್ತೀರಿ, ಪ್ರಿಪ್ರೇಷನ್ ನ ಮಾಡ್ರಿ ವಿತ್ ಪ್ಲಾನ್ ಬಿ. ಐ ಹೋಪ್ ವಿಡಿಯೋ ಇಷ್ಟ ಆಗಿರ್ತದ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.